ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದ್ದ ಕಾರಣ ಎಲ್ಲೆಡೆ ಒಮ್ಮೆಲೆ ಬಿತ್ತನೆ ಶುರುವಾಗಿದ್ದು ಬೀಜ ಮತ್ತು ರಸಗೊಬ್ಬರ ಕೊರತೆಯಾಗದಂತೆ ಕೃಷಿ ಅಧಿಕಾರಿಗಳು ಎಚ್ಚರ ವಹಿಸಬೇಕೆಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಬಿತ್ತನೆ ಸಿದ್ಧತೆ ಮತ್ತು ಪ್ರವಾಹ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಕಳೆದ ವರ್ಷ ಕಲಬುರಗಿ, ಚಿತ್ತಾಪುರ, ಕಾಳಗಿ ತಾಲೂಕಿನಲ್ಲಿ ಕಳಪೆ ಬೀಜ ವಿತರಣೆಯಾಗಿದ್ದರಿಂದ ರೈತರು ತಮ್ಮ ಬೆಳೆ ಹಾನಿ ಮಾಡಿಕೊಂಡಿದ್ದಾರೆ. ಇದು ಪುನರಾವರ್ತನೆಯಾಗಬಾರದು ಎಂದರು. ಇದೇ ವೇಳೆ ಮಾತನಾಡಿದ ಅವರು, ಈ ಸಲ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗುವ ಸಾಧ್ಯತೆ ಇದ್ದು, ಹಾನಿ ತಡೆಗೆ ಈ ಕೂಡಲೇ ಅಗತ್ಯ ಹಾಗೂ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಹೆಚ್ಚು ಮಳೆಗೆ ಆಗಬಹುದಾದ ಹಾನಿ ತಪ್ಪಿಸಲು ಬಸಿಗಾಲುವೆ ನಿರ್ಮಾಣ ಹಾಗೂ ಬೆಳೆ ವಿಮೆ ಮಾಡಿಸಲು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕು. ಕಳೆದ ವರ್ಷ ಬೆಳೆ ವಿಮೆ ಮಾಡಿಸಿದ್ದರಿಂದ ಹೆಚ್ಚಿನ ಪರಿಹಾರ ಸಿಗಲು ಕಾರಣವಾಗಿದೆ. ಈ ಬಾರಿಯೂ ನೋಂದಣಿ ಹೆಚ್ಚಿಸಿ ಮೈ ಮರೆಯದಿರಿ ಎಂದು ಕೃಷಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಇನ್ನು ಸಮಾರಂಭದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಸ್ವಲ್ಪ ಈ ಸರಿ ಅತಿವೃಷ್ಟಿಯಿಂದ ನಾವು ಬೆಳೆ ಕಳ್ಕೋಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಅದನ್ನ ಖಚಿತಪಡಿಸಿದ್ದು ನಿಮ್ಮ ಮೀಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕೂಡ. ಸೊ ಈಗ ಅದಕ್ಕೆ ನಾವು ಮುಂಜಾಗ್ರತವಾಗಿ ಏನ್ ಮಾಡಬಹುದು ಸರ್? ಮುಂಜಾಗ್ರತವಾಗಿ ನಾವು ಸರ್ ವಿ ಹ್ಯಾವ್ ಡೇಟಾ ನಾವು ದಟ್ ವಿ ವಿಲ್ ಹ್ಯಾವ್ ಎಕ್ಸೆಸ್ ರೈನ್ಫಾಲ್. ಸೊ ನಾವು ಎಕ್ಸೆಸ್ ರೈನ್ಫಾಲ್ ಗೆ ನಾವು ಪ್ರಿಪೇರ್ನೆಸ್ ಏನ್ ಮಾಡಬಹುದು, ರೈತರಿಗೆ ನಾವೇನಂತ ಸಲಹೆ ಕೊಡ್ಬೋದು ಸರ್? ಈಗ ಆಕ್ಚುಲಿ ಹೆಚ್ಚಿಗೆ ಮಳೆ ಆದ್ರೆ ಮಳೆ ಹೊಲದಾಗ ನಿಂತು ಬಿಡ್ತದೆ ಸರ್. ಬಸಿಗಾಲುವೆ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಸರ್. ಅದು ನಾವು 30 ಸೆಕೆಂಡ್ಸ್ ವಿಡಿಯೋ ಮಾಡಿ ವಾಟ್ಸ್ಆಪ್ ಫಾರ್ಮರ್ ಟು ಫಾರ್ಮರ್ ಗ್ರೂಪ್ ಸರ್ಕ್ಯುಲೇಷನ್ ಮತ್ತೆ ವಿಲೇಜ್ ವೈಸ್ ಕ್ಯಾಂಪೇನಿಂಗ್ ಮಾಡ್ತೀವಿ ಸರ್. ನೆಕ್ಸ್ಟ್ ಮಳೆ ಬಿದ್ದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಸರ್ ಕ್ಯಾಂಪೇನಿಂಗ್. ಬಟ್ ಈ ಸದ್ಯ ಸೋಯಿಂಗ್ ಇದೆ ಸರ್. ಸಿ ಟ್ರೀಟ್ಮೆಂಟ್, ಸಿ ಡಿಸ್ಟ್ರಿಬ್ಯೂಷನ್, ಸೋಯಿಂಗ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅವಶ್ಯಕತೆ ಇದೆ ಸರ್. ಹೆಚ್ಚಿಗೆ ಮಳೆ ಬಂದು ಬೆಳೆ ಹಾನಿ ಆದ್ರೆ ಲೋಕಲೈಸ್ ಎಲಿಮೆಂಟ್ ಇದೆ, ರೈತರು ದೂರ ಕೊಡಬಹುದು ಸರ್. ಅವರು ಇಂಡಿವಿಜುವಲಿ ಕಾಲ್ ಮಾಡಬೇಕಾಗ್ತದೆ ಸರ್. ಸೊ ಇನ್ಸೂರೆನ್ಸ್ ಎನ್ರೋಲ್ಮೆಂಟ್ ನಮ್ದು ಈ ವರ್ಷ ಹೆಚ್ಚಿಗೆ ಆಗಬೇಕಾಗಿದೆ ಸರ್. ದೇವರಲ್ಲಿ ನಮ್ದು ಎನ್ರೋಲ್ಮೆಂಟ್ ಚೆನ್ನಾಗಿದೆ ಸರ್. ಈಗ ಆಲ್ರೆಡಿ 2 days ಬ್ಯಾಕ್ ನಮ್ಮ ಹತ್ರ 15,000 ಜನ ನೋಂದಣಿ ಮಾಡ್ಕೊಂಡಾರೆ ಸರ್. ಮೊದಲನೇದು ಯೂನಿಫಾರ್ಮ್ ರೈನ್ಫಾಲ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ the challenges will be different. Usually ನಮ್ಮ ಜಿಲ್ಲೆಯಲ್ಲಿ ವಾಡಿಕೆ ಏನಿದೆ ಅಂದ್ರೆ ಚಿಂಚೋಳಿ, ಸೇಲಂ, ಚಿತ್ತಾಪುರ ಈ 3 ತಾಲೂಕಲ್ಲಿ ಮಳೆ ಆಗ್ತದೆ. ಆಮೇಲೆ ರೆಸ್ಟ್ ಆಫ್ ದ ತಾಲೂಕಲ್ಲಿ ಮಳೆ ಆಗ್ತದೆ. ಸ್ವಲ್ಪ ಡಿಲೇ ಇರ್ತದೆ ಮಾನ್ಸೂನ್. ಹಾಗಾಗಿ ಇದರಲ್ಲಿ ಚಾಲೆಂಜಸ್ ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಸೀಡ್ಸ್ ಅಂಡ್ ಫರ್ಟಿಲೈಸರ್. ಇದು ಕಾಮನ್ ಮಳೆ ಆಗಿರೋದ್ರಿಂದ ಶಾರ್ಟೇಜ್ ಆಫ್ ಸೀಡ್ಸ್ ಅಂಡ್ ಫರ್ಟಿಲೈಸರ್. ಆಲ್ರೆಡಿ ಫರ್ಟಿಲೈಸರ್ ಶಾರ್ಟೇಜ್ ಡಿಸ್ಟ್ರಿಕ್ಟ್ ಅಲ್ಲಿ ಅದು ಕಾಣ್ತಾ ಇದೆ. ಆಮೇಲೆ ಈಗ ಫರ್ಟಿಲೈಸರ್ ಸೆಲ್ಲಿಂಗ್ ಆನ್ ಎಕ್ಸೆಸ್ ರೇಟ್ that you have to go. You see, ಇಲ್ಲಿ ಡೆಪ್ಟಿ ಕಮಿಷನರ್ should take note of this. ಯಾಕಂದ್ರೆ only agriculture department can't control it. You should do direction to all the deputy commissioners and tahsildars. ಯಾರ್ಯಾರು ನಿಮ್ಮ ನಿಗದಿತ ಪ್ರೈಸ್ಗಿಂತ ಜಾಸ್ತಿ ದರದಲ್ಲಿ ಅವರು ಫರ್ಟಿಲೈಸರ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ಮಾಡಬಹುದು. ಇದ್ರ ಅಜೆಂಡಾ ಪ್ರಕಾರ ಹೇಳಿದಂಗೆ ಎಕ್ಸೆಸ್ ರೈನ್ಫಾಲ್ ನೀವು ತೋರಿಸ್ತಾ ಇದೀರಾ, ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ. ನೀವು ಹೇಳಿದಂಗೆ ಇಫ್ ನೀಡ್ ಬಿ MLA ಗಳಿಗೆ ಕರ್ಕೊಂಡು ಒಂದು ನೀವು ಹೇಳಿದಂಗೆ ಇನ್ಶೂರೆನ್ಸ್ ಗೆ ಎನ್ರೋಲ್ಮೆಂಟ್ ಅದು ಒಂದು ಅರಿವು ಕಾರ್ಯಕ್ರಮ ಮೂಡಿಸ್ತಿರಾದ್ರೆ MLA ಅವರಿಗೆ ಇನ್ವೈಟ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಆಕ್ಷನ್ ಸಿಗುತ್ತೆ. ವಾಟ್ ಕ್ಯಾನ್ ಬಿ ಡನ್ ಸರ್? ವಿಲೇಜ್ ವೈಸ್ ಅವೇರ್ನೆಸ್ ಕ್ರಮ ತಗೊಳ್ತೀವಿ ಅಂತ ಅದು ಸ್ಟ್ರಿಕ್ಟ್ ಮೆಸೇಜ್ ಹೋಗಿದೆ. 20 to 28 ನೋಡಿದ್ರೆ ನಾವು 50 to 60 mm ರೈನ್ಫಾಲ್ ಬರ್ಬೋದು ಸರ್ ನಾವು ನೆಕ್ಸ್ಟ್ ವೀಕ್. ಅದಾದ್ಮೇಲೆ ಮತ್ತೆ 6th ಜುಲೈ ವರೆಗೆ ನೋಡಿದ್ರೆ ಇನ್ನು ಅದಕ್ಕಿಂತ ಚೆನ್ನಾಗಿ ರೈನ್ಫಾಲ್ ಇದೆ ಸರ್. ಸೊ ಕಲಬುರಗಿ ನೆಕ್ಸ್ಟ್ 15 days ವಿ ಮೇ ಗೆಟ್ ರೌಂಡ್ ಅಬೌಟ್ ಒಂದು 80 mm ಮಳೆ ಬರ್ಬೋದು ಅಂತ ಇದೆ ಸರ್. ಫೋರ್ಕಾಸ್ಟಿಂಗ್ ಚೆನ್ನಾಗಿದೆ ಸರ್. ಸೋಯಿಂಗ್ ಆಗ್ತಾ ಇದೆ ಸರ್. ಸೋಯಿಂಗ್ ಆದ್ಮೇಲೆ ಮಳೆ ಬಂದ್ರೆ ಯೂನಿಫಾರ್ಮ್ ಆಗಿ ಜರ್ಮಿನೇಷನ್ ಆಗುತ್ತೆ ಸರ್, ಚೆನ್ನಾಗಿ ಬೆಳೆ ಬರ್ತದೆ. ನೋಡಿ, ಈಗ ಮೊನ್ನೆ NDRF ಮೀಟಿಂಗ್ ನಲ್ಲೂ ಕೂಡ ನಾವು ಅದೇ ಮುಂಚೆ ತರ ಇಲ್ಲ, ನಿಮ್ಗೆ ಇಮಿಡಿಯೇಟ್ ಆಗಿ ಅಡ್ವಾನ್ಸ್ ಸಿಸ್ಟಮ್ ಇದೆ, ಅಡ್ವಾನ್ಸ್ ವಾರ್ನಿಂಗ್ ಸಿಸ್ಟಮ್. ಈಗ ಬಂದ ತಕ್ಷಣ
ನೀವು ಪತ್ರಿಕೆ ಪ್ರಕಟಣೆ ಕೊಟ್ಬಿಡಿ. Yes. ನಿಮ್ ಕೈಲಿ ಕೊಡಿ, ನೀವು ಕೊಡಿ, DC ಕೊಡ್ಲಿ, ನನ್ನ ಕೈಲಿ ಕೊಡಿಸಿ. ಸೊ ದಟ್ ಮ್ಯಾಕ್ಸಿಮಮ್ ಅವೇರ್ನೆಸ್ ಇಸ್ ಸ್ಪ್ರೆಡ್ ಥ್ರೂ ಮೀಡಿಯಾ. ನೀವು ವಾಟ್ಸ್ಆಪ್ ಅಲ್ಲಿ ನಿಮ್ಮ RSK ಅದೆಲ್ಲ ಮಾಡಿ, ಬೇಡ ಅಂತ ಇಲ್ಲ. ಬಟ್ ನಮ್ಗೆ ಇವಾಗ ಅಡ್ವಾನ್ಸ್, ಈಗ ಮೊನ್ನೆ ಇಲ್ಲಿ ಆರೆಂಜ್ ಅಲರ್ಟ್ ಸಿಟಿನಲ್ಲಿ ಇತ್ತು, ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಕೊಟ್ಟು. ಸೊ ಇಮಿಡಿಯೇಟ್ ಆಗಿ ನಾವು ಕೊಟ್ಟಾಗ ಅಟ್ಲೀಸ್ಟ್ ಬೋತ್ ಕಾರ್ಪೊರೇಷನ್ಸ್ ಇರ್ಬೋದು ಮತ್ತೆ ಸಾರ್ವಜನಿಕರಿಗಿರ್ಬೋದು ಸ್ವಲ್ಪ ಜಾಗ್ರತೆ ಮೂಡ್ತು. ಸೊ ಇದನ್ನ ನಾವು ಯು ಹ್ಯಾವ್ ಟು ಯೂಸ್ ದಿಸ್ ವೈಸ್ಲಿ. ಸಭೆಯಲ್ಲಿ ಶಾಸಕ MY ಪಾಟೀಲ್, ವಿಧಾನ ಪರಿಷತ್ ಶಾಸಕರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗ್ದೇ ಗುತ್ತೇದಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಹರ್ ಆಲಂ ಖಾನ್, ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷೆ ಚಂದ್ರಿಕಾ ಪರಮೇಶ್ವರಿ, ಜಿಲ್ಲಾಧಿಕಾರಿ B ಫೌಜಿಯಾ ತರ್ನುಮ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭಂವರ್ ಸಿಂಗ್ ಮೀನಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.